ಪೊಲೀಸ್ ಜೀಪಲ್ಲಿ ಇಷ್ಟೆಲ್ಲ ಗಲಾಟೆ ನಡೆದೈತೆ. ಅಗಲಕೋಟೆ ಇಲ್ಲೇ ಸಾಕ್ಷಿಗಳವ್ರೆ. 3 ಮೂಟೆ ಇದು ಐ ಜಿ ಅವ್ರ ಗಮನಕ್ಕೂ ಇದು ಹಾಕ್ರಿ. ಇಷ್ಟೆಲ್ಲ ಗಲಾಟೆ ಆಯ್ತು ಸ್ವಾಮಿ. ಇಷ್ಟೆಲ್ಲ ಆದ್ಮೇಲೆ ನಾನು ರಜದಲ್ಲಿ ಹೋಗ್ತೀನಿ ಅಂತೇಳಿ ಮಾರನೇ ದಿನ ಬಂದು 3 ಮೂಟೆ ಮಾವಿನಕಾಯಿ ಅಗಲಕೋಟೆ ಜಮೀನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ತಗೊಂಡೋಗ್ಯಾರೆ. ಅದಕ್ಕೆ ಟ್ರೆಸ್ಪಾಸ್ ಮಾಸ್ತಿ ಇನ್ಸ್ಪೆಕ್ಟ್ರು ನೋಡ್ರಿ. ಅವ್ರು ನಮ್ಗೆ ಅವತ್ತು ಪ್ರಾಮಿಸ್ ಮಾಡಿದ್ದೇನೆಂದ್ರೆ ಅಡಿಷನಲ್ ಎಸ್ ಪಿ ಅವರು ಅವ್ರನ್ನ ಪರ್ಮನೆಂಟಾಗಿ ರಜೆಗೆ ಕಳಿಸ್ತಾ ಇದ್ದೀವಿ. ರವಿಶಂಕರ್ ಅವ್ರು ಹೇಳಿದ್ದು ಪರ್ಮನೆಂಟಾಗಿ ರಜೆಗೆ ಕಳಿಸ್ತಾ ಇದ್ದೀವಿ, ಇನ್ನೊಬ್ರು ಬರ್ತಾರೆ ಅಂತ ಹೇಳಿದ್ರು. ಓವರ್ ರೂಲ್ ಮಾಡಾರೆ. ನೆಕ್ಸ್ಟ್ CM ಬರೋ ಪ್ರೋಗ್ರಾಮ್ ಇದೆ. ಇವ್ರನ್ನ ಇಟ್ಕೊಂಡು ಅದು ಹೆಂಗೆ ಮಾಡ್ತಾರೆ ನೋಡೋಣ. ನಾವು ಕೇಳ್ತೀವಿ CM ಅವ್ರನ್ನ, ಇಂಥ ಒಬ್ಬ ಭ್ರಷ್ಟ ಸರ್ಕಲ್ ಇನ್ಸ್ಪೆಕ್ಟರ್ನ ಇಟ್ಕೊಂಡು ಅಂತ ನಾವು ಮನವಿ ಕೊಡ್ತೀವಿ. CM ಬಂದಾಗ ಎಲ್ಲರಿಗೂ ಶೇಮ್ ಆಗ್ತದೆ. ಪೊಲೀಸ್ ಇಲಾಖೆ ಮನವಿ ಮಾಡ್ತೀನಿ, ಈ ಸುಳ್ಳು ಕಾಸು ತಗೊಂಡು ಸುಳ್ಳು FIR ಮಾಡಿ ಅಲ್ಲಿ ಲಂಚಕೋರ್ತನ ಹೆಚ್ಚಾಗಿದೆ. ಬಾಯಿಗೆ ಬಂದವ್ರಿಗೆಲ್ಲ ಹಲ್ಕಾ ಮಾತುಗಳು ಬೈಕೊಂಡು ನಡೆಸ್ತಾರ. ಆ ವ್ಯಕ್ತಿನ ತೆಗೀರಿ. ಇಲ್ಲ ಅಂದರೆ CM ಪ್ರೋಗ್ರಾಮ್ ಬಂದಾಗ ನಾವು ಅದನ್ನ ತಗೊಂಡೋಗಿ ಕೊಡ್ತೀವಿ. ನೀವೆಲ್ಲ ತಲೆ ಬಗ್ಸಂಗೆ ಆಗುತ್ತೆ. ಹೌದನಪ್ಪ? ಎಲ್ಲ ಓದ್ತಾರೆ, ಎಲ್ಲ ಕೇಳ್ತೀವಿ. ಇಂಥ ಒಬ್ಬ ಅಧಿಕಾರಿನ ಇಟ್ಕೊಂಡು ಏನು ಮಾಡೋದು? ಜನಪ್ರತಿನಿಧಿ ಇರೋದು ಇಂಥದನ್ನ ಕಾಪಾಡಕ್ಕೆ. ಇಂಥ ಕಾಲೇ ಜಮೀನುಗಳನ್ನ, ಬೋಗಸ್ ಜಮೀನುಗಳನ್ನ ತಡಿಬೇಕು. ನಾವುಗಳೇ ಅದಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ದೇಶ ಎಲ್ರಿ ಉಳಿತದೆ? ನಾಚಿಕೆ ಆಗ್ಬೇಕು ನಮ್ಮ ಜನ್ಮಕ್ಕಷ್ಟು, ನಮ್ಮ ಜನ್ಮಕ್ಕೆ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಅಯ್ಯೋ, ಇನ್ನೊಬ್ಬ ಇನ್ಸ್ಪೆಕ್ಟರ್ನ ಅಂಥವ್ರನ್ನೇ ತಗೊಂಬಂಡ್ರಪ್ಪ. ಹಿಂಗೆ ಕೇಸ್ಗಳಾಕವೇ ಕರ್ಕೊಂಬಂಡ್ರಿ, ನಿಮ್ಗೆ ಒಳ್ಳೇದಾಗಲಿ. ಅಮಾಯಕ ಜನರ ಮೇಲೆ ಸುಳ್ಳು FIRಗಳು ಹಾಕ್ಸೋದು ಅಂಥವ್ರನ್ನ ಕರ್ಕೊಂಬಂಡ್ರಿ, ಅದನ್ನು ಎದುರಿಸ್ತೀವಿ. ಏನು ಹೇಳಬೇಕು? ಇಂಥವ್ರು ಬಂದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ನೀವು ಇನ್ನೊಂದು ರೆಡಿ ಮಾಡ್ತಾ ಇದ್ದೀರಾ ಅಂತ ಆಯ್ತು. ನಾವು ರೆಡಿಯಾಗಿದ್ದೀವಿ. ಅವಕ್ಕೆಲ್ಲ ಕಾನೂನಿದೆ ರೀ. ಇದೆಲ್ಲ ಬಿಟ್ಟರು ಕೋರ್ಟು ತುಂಬ ಸ್ಟ್ರಾಂಗ್ ಇದೆ. ನಮ್ಮಲ್ಲಿ ನ್ಯಾಯಾಲಯ ಸ್ವಲ್ಪ ಲೇಟ್ ಆಗ್ಬೋದು, ಕೊನೆಯಲ್ಲಿ ನೀರು ಕುಡಿತಾರೆ. ಪೊಲೀಸರಿಗೆ ಮೊನ್ನೆ ಮರಣದಂಡನೆ ಆಗಿದೆ ರೀ ತಮಿಳ್ನಾಡಲ್ಲಿ. 9 ವರ್ಷ 4 ವರ್ಷ 4 ಜನಕ್ಕೆ ಮರಣದಂಡನೆ ಆಗಿದೆ. ಅಂಥ ಕೇಸುಗಳು. ಮಾಸ್ತಿ ಸರ್ಕಲ್ ಇನ್ಸ್ಪೆಕ್ಟ್ರು ಓಂ ಪ್ರಕಾಶ್ ಗೌಡ. ಇಷ್ಟೆಲ್ಲ ಆಯ್ತಾ? ನಾವೆಲ್ಲ ಗಲಾಟೆ ಮಾಡಿದ್ರೆ ಆ ಮಾವಿನ ತೋಪಲ್ಲಾಗ 3 ಮೂಟೆ ಮಾವಿನಕಾಯಿ ಎತ್ಕೊಂಡೋಗ್ಯಾನೆ ಅವತ್ತೇ ಓಂ ಪ್ರಕಾಶ್ ಗೌಡ್ರು. ಈ ನೋಡ್ರಿ, ಇವರೆಲ್ಲ ಏನು ನೋಡಿ, ಇವ್ರನ್ನೇ ಹೊಡೆಯಕ್ಕೆ ಹೋಗಿದ್ದಿದ್ದವ್ರು. ಪ್ರಭಾಕರ್, UDBG ಕುಮಾರು, ಗಂಗಾಧರ್ ಎಲ್ಲ ಸೇರಿ ಇವ್ರನ್ನೇ ಹೊಡೆಯಕ್ಕೆ ಹೋಗಿದ್ದು. ಇವ್ರನ್ನೇ ಹೊಡೆಯಕ್ಕೆ ಹೋಗಿದ್ದಿದ್ದು. ಅದು ನಾವು ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ, ಬೇಡ ಅಂತ ಸುಮ್ಮನೆ ಇದ್ವಿ. ಇವರು ಸುಳ್ಳು FIR ಆದ್ಮೇಲೆ ನಿಜವಾದ FIR ಆಯ್ತು. ಅವರೇ ಕಂಬಿಗಳು ಕಟ್ ಮಾಡೋದು, ರೈತರ ಮೇಲೆ FIR ಮಾಡಿಸೋದು. ಇವ್ರನ್ನೇ ಹೊಡೆಯಕ್ಕೆ ಹೋಗಿದ್ದು. ಪ್ರಾಣಗಿಣ ಹೋಗಿದ್ರೆ ಏನ್ ಗತಿ?